ಮಂಡ್ಯ ಲಾಡ್ಜ್ನಲ್ಲಿ ಅಕ್ರಮ ವೇಶ್ಯಾವಾಟಿಕೆ ಬೆಳಕಿಗೆ ಬಂದಿದೆ. ಶ್ರೀರಂಗಪಟ್ಟಣ ಟೌನ್ ಪೊಲೀಸರು ದಾಳಿಯನ್ನ ಮಾಡಿದ್ದಾರೆ. ಈ ದಾಳಿಯ ವೇಳೆ ಇಬ್ಬರು ಮಹಿಳೆಯರ ರಕ್ಷಣೆ ಮಾಡಿದ್ದಾರೆ, ಜೊತೆಗೆ ಓರ್ವನನ್ನ ಬಂಧಿಸಿದ್ದಾರೆ. ಮಂಡ್ಯ ಲಾಡ್ಜ್ನಲ್ಲಿ ಅಕ್ರಮ ವೇಶ್ಯಾವಾಟಿಕೆ ಬೆಳಕಿಗೆ ಬಂದಿದೆ. ಶ್ರೀರಂಗಪಟ್ಟಣ ಟೌನ್ ಪೊಲೀಸರು ದಾಳಿಯನ್ನ ಮಾಡಿದ್ದಾರೆ. ಈ ದಾಳಿಯ ವೇಳೆ ಇಬ್ಬರು ಮಹಿಳೆಯರ ರಕ್ಷಣೆ ಮಾಡಿದ್ದಾರೆ, ಜೊತೆಗೆ ಓರ್ವನನ್ನ ಬಂಧಿಸಲಾಗಿದೆ. ಮೈಸೂರು ಬೆಂಗಳೂರು ಹೆದ್ದಾರಿ ಬದಿಯ H3 ಲಾಡ್ಜ್ನಲ್ಲಿ ಈ ವೇಶ್ಯಾವಾಟಿಕೆ ಬೆಳಕಿಗೆ ಬಂದಿರುವಂಥದ್ದು. ಬಂಧಿತ ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ತೆಗೆದುಕೊಳ್ಳಲಾಗಿರುವಂಥದ್ದು. ಜೊತೆಗೆ ಶ್ರೀರಂಗಪಟ್ಟಣ ಟೌನ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಟೌನ್ ಇನ್ಸ್ಪೆಕ್ಟರ್ BG ಕುಮಾರ್ ನೇತೃತ್ವದಲ್ಲಿ ಈ ಕಾರ್ಯಾಚರಣೆ ನಡೆಯಿತು. ಪಟ್ಟಣದ ಮೈಸೂರು ಬೆಂಗಳೂರು ಹೆದ್ದಾರಿಯ ಬದಿಯ H3 ಲಾಡ್ಜ್ ಮೇಲೆ ದಾಳಿಯಾಗಿದೆ. ಇನ್ನು ಲಾಡ್ಜ್ನಲ್ಲಿದ್ದ ಇಬ್ಬರು ಮಹಿಳೆಯರನ್ನ ರಕ್ಷಿಸಲಾಗಿದೆ, ಓರ್ವನನ್ನ ಬಂಧಿಸಲಾಗಿದೆ, ಜೊತೆಗೆ ಇನ್ನ ಇಬ್ಬರು ಪರಾರಿಯಾಗಿದ್ದಾರೆ. ಬಂಧಿತ ಆರೋಪಿ ಶಶಾಂಕ್ ಮತ್ತು ನಾಪತ್ತೆಯಾದ ಸುಮಾ ಹಾಗೂ ಶೇಖರ್ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿದೆ. ಇದು ಮಂಡ್ಯ ಲಾಡ್ಜ್ನಲ್ಲಿ ನಡೆದಿರುವಂತಹ ಘಟನೆ. ಇದು ಮಂಡ್ಯ ಲಾಡ್ಜ್ನಲ್ಲಿ ಅಕ್ರಮ ವೇಶ್ಯಾವಾಟಿಕೆ ಬೆಳಕಿಗೆ ಬಂದಿದೆ. ಈ ಒಂದು ಹಿನ್ನೆಲೆಯಲ್ಲಿ ಶ್ರೀರಂಗಪಟ್ಟಣ ಟೌನ್ ಪೊಲೀಸರು ದಾಳಿಯನ್ನ ಮಾಡಿದ್ದಾರೆ. ದಾಳಿಯ ವೇಳೆ ಓರ್ವನನ್ನ ಬಂಧಿಸಿದ್ದಾರೆ, ಜೊತೆಗೆ ಇಬ್ಬರು ಮಹಿಳೆಯರನ್ನ ರಕ್ಷಣೆ ಮಾಡಿದ್ದಾರೆ. ಮೈಸೂರು ಬೆಂಗಳೂರು ಹೆದ್ದಾರಿ ಬದಿಯ H3 ಲಾಡ್ಜ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಇನ್ನು ಬಂಧಿತ ಆರೋಪಿ ನ್ಯಾಯಾಂಗ ಬಂಧನದ ವಶಕ್ಕೆ ನೀಡಲಾಗಿದೆ. ಶ್ರೀರಂಗಪಟ್ಟಣ ಟೌನ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಟೌನ್ ಇನ್ಸ್ಪೆಕ್ಟರ್ BG ಕುಮಾರ್ ನೇತೃತ್ವದಲ್ಲಿ ಈ ಕಾರ್ಯಾಚರಣೆ ನಡೆಯಿತು. ಪಟ್ಟಣದ ಮೈಸೂರು ಬೆಂಗಳೂರು ಹೆದ್ದಾರಿ ಬದಿಯ H3 ಲಾಡ್ಜ್ ಮೇಲೆ ದಾಳಿ ಮಾಡಲಾಗಿತ್ತು. ಈ ವೇಳೆ ಲಾಡ್ಜ್ನಲ್ಲಿದ್ದ ಇಬ್ಬರು ಮಹಿಳೆಯರನ್ನ ರಕ್ಷಿಸಲಾಗಿದೆ, ಓರ್ವನನ್ನ ಬಂಧಿಸಲಾಗಿದೆ, ಜೊತೆಗೆ ಇನ್ನ ಇಬ್ಬರು ಅವರು ಅಲ್ಲಿಂದ ತಪ್ಪಿಸಿಕೊಂಡಿದ್ದಾರೆ. ಇನ್ನು ಬಂಧಿತ ಆರೋಪಿ ಶಶಾಂಕ್ ಹಾಗೂ ನಾಪತ್ತೆಯಾದ ಸುಮಾ ಮತ್ತು ಶೇಖರ್ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿದೆ. ಇದು ಮಂಡ್ಯದಲ್ಲಿ ನಡೆದಿರುವಂತಹ ಘಟನೆ. ಮೈಸೂರು ಬೆಂಗಳೂರು ಹೆದ್ದಾರಿ ಬದಿಯ H3 ಲಾಡ್ಜ್ನಲ್ಲಿ ಒಂದು ವೇಶ್ಯಾವಾಟಿಕೆಯ ಬೆಳಕಿಗೆ ಬರುತ್ತೆ. ಈ ಹಿನ್ನೆಲೆಯಲ್ಲಿ ಶ್ರೀರಂಗಪಟ್ಟಣ ಟೌನ್ ಪೊಲೀಸರು ದಾಳಿಯನ್ನ ಮಾಡ್ತಾರೆ ಈ ಲಾಡ್ಜ್ ಮೇಲೆ. ದಾಳಿಯ ವೇಳೆ ಇಬ್ಬರು ಮಹಿಳೆಯರ ರಕ್ಷಣೆಯನ್ನ ಮಾಡಿದ್ದಾರೆ, ಜೊತೆಗೆ ಓರ್ವನನ್ನ ಬಂಧಿಸಿದ್ದಾರೆ. ಬಂಧಿತ ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ. ಶ್ರೀರಂಗಪಟ್ಟಣ ಟೌನ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ನೀವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇರಬಹುದು. ಇದೇ ಆ ಹೋಟೆಲ್ H3 ಲಾಡ್ಜ್ ಅಂತ ಏನಿದೆ, ಇದೇ ಲಾಡ್ಜ್ನಲ್ಲಿ ಈ ವೇಶ್ಯಾವಾಟಿಕೆ ದಂಧೆ ನಡೀತಾ ಇತ್ತು. ಇದು ಶ್ರೀರಂಗಪಟ್ಟಣ ಮೈಸೂರು ಬೆಂಗಳೂರು ಹೆದ್ದಾರಿ ಬದಿಯ H3 ಲಾಡ್ಜ್ ಇದು. ಇನ್ನು ಶ್ರೀರಂಗಪಟ್ಟಣ ಟೌನ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಪೊಲೀಸರು ದಾಳಿಯನ್ನ ಮಾಡ್ತಾರೆ. ದಾಳಿಯ ವೇಳೆ ಇಬ್ಬರು ಮಹಿಳೆಯರನ್ನ ಕೂಡ ರಕ್ಷಣೆ ಮಾಡಿದ್ದಾರೆ, ಓರ್ವನನ್ನ ಬಂಧಿಸಿದ್ದಾರೆ. ಬಂಧಿತ ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ಕೂಡ ನೀಡಲಾಗಿದೆ. ಟೌನ್ ಇನ್ಸ್ಪೆಕ್ಟರ್ BG ಕುಮಾರ್ ನೇತೃತ್ವದಲ್ಲಿ ನಡೆದಂತಹ ಕಾರ್ಯಾಚರಣೆ ಇದು. ಪಟ್ಟಣದ ಮೈಸೂರು ಬೆಂಗಳೂರು ಹೆದ್ದಾರಿ ಬದಿಯ H3 ಲಾಡ್ಜ್ ಮೇಲೆ ದಾಳಿ ಮಾಡಲಾಗಿದೆ. ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಲಾರಾ ಪ್ರಸನ್ನ. ಪ್ರಸನ್ನ, ಇಲ್ಲಿ ಮಂಡ್ಯ ಲಾಡ್ಜಲ್ಲಿ ಒಂದು ಅಕ್ರಮ ವೇಶ್ಯಾವಾಟಿಕೆ ಬೆಳಕಿಗೆ ಬಂದಿರುವಂಥದ್ದು, ಜೊತೆಗೆ ಪೊಲೀಸರು ದಾಳಿ ಮಾಡಿದಾಗ ಇಬ್ಬರು ಮಹಿಳೆಯರನ್ನ ರಕ್ಷಣೆ ಮಾಡಿದ್ದಾರೆ, ಓರ್ವನನ್ನ ಬಂಧಿಸಿದ್ದಾರೆ. ಸೊ ಹೇಗೆ ಬೆಳಕಿಗೆ ಬಂತು ಈ ಪ್ರಕರಣ ಅಂತ? ಏನು ಲಾಡ್ಜ್ನಲ್ಲಿ ಅಕ್ರಮ ವೇಶ್ಯಾವಾಟಿಕೆ ಹಿನ್ನೆಲೆಯಲ್ಲಿ ಖಚಿತ ಮಾಹಿತಿ ಮೇರೆಗೆ ಮಂಡ್ಯದ ಶ್ರೀರಂಗಪಟ್ಟಣ ಟೌನ್ ಪೊಲೀಸರು ಒಂದು ದಾಳಿಯನ್ನ ಕೂಡ ಮಾಡಿರುವಂತದ್ದು. ಏನು ಇನ್ಸ್ಪೆಕ್ಟರ್ BG ಕುಮಾರ್ ನೇತೃತ್ವದಲ್ಲಿ ಒಂದು ಕಾರ್ಯಾಚರಣೆಯನ್ನ ಕೂಡ ಮಾಡಿದಂಥದ್ದು. ಏನು ಪಟ್ಟಣದ ಬೆಂಗಳೂರು ಮೈಸೂರು ಹೆದ್ದಾರಿ ಬದಿಯಲ್ಲಿರುವಂತಹ H3 ಲಾಡ್ಜ್ ನಲ್ಲಿ ಈ ಒಂದು ವೇಶ್ಯಾವಾಟಿಕೆ ಜಾಲವನ್ನ ಕೂಡ ಪೊಲೀಸರು ಪತ್ತೆ ಹಚ್ಚಿ ಒಂದು ಇಬ್ಬರು ಮಹಿಳೆಯನ್ನ ಕೂಡ ಈಗ ಇಲ್ಲಿ ರಕ್ಷಣೆ ಮಾಡಿರುವಂತದ್ದು. ಬಂಧಿತ ಆರೋಪಿ ಶಶಾಂಕ್ ಹಾಗೂ ಮತ್ತಿಬ್ಬರು ಕೂಡ ನಾಪತ್ತೆಯಾಗಿದ್ದಾರೆ ಅಂತ ಹೇಳ್ತಾ ಇರುವಂತದ್ದು. ಸುಮಾ ಮತ್ತು ಶೇಖರ್ ವಿರುದ್ಧ ಈಗ ಆ ಪ್ರಕರಣವನ್ನ ಕೂಡ ಒಂದು ಪೊಲೀಸಲ್ಲಿ ದಾಖಲೆಯನ್ನ ಕೂಡ ಮಾಡಿರುವಂತದ್ದು. ಇವರು ಏನು ಒಂದು ವೇಶ್ಯಾವಾಟಿಕೆಯಲ್ಲಿ ಭಾಗಿಯಾಗಿದ್ದಾರೆ, ಒಂದು ನಿರಂತರ ವೇಶ್ಯಾವಾಟಿಕೆ ಕೂಡ ನಡೆಸ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಅರಿತ ಪೊಲೀಸರು ಒಂದು ದಾಳಿಯನ್ನ ಕೂಡ ನಡೆಸಿ ಇಬ್ಬರು ಮಹಿಳೆಯರನ್ನ ಕೂಡ ಈಗ ರಕ್ಷಣೆಯನ್ನ ಕೂಡ ಮಾಡಿರುವಂತದ್ದು. ಈ ಸಂಬಂಧವಾಗಿ ಬಂಧಿತ ಆರೋಪಿಗಳಿಗೆ ಈಗ ನ್ಯಾಯ ಬಂಧನಕ್ಕೆ ಕೂಡ ಒಂದು ಪೊಲೀಸರು ಕೂಡ ಒಪ್ಪಿಸಿರುವಂತದ್ದು. ಶ್ರೀರಂಗಪಟ್ಟಣ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣಗಳು ಕೂಡ ಈಗ ದಾಖಲು ಮಾಡ್ಕೊಂಡಿರುವಂತದ್ದು. ಥ್ಯಾಂಕ್ ಯು ಪ್ರಸನ್ನ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.